ಚೂರಾಯಿತು ಬುರುಡೆ ಗ್ಯಾಂಗ್. ಚಿನ್ನಯ್ಯ ಹಾಗೂ ಬುರುಡೆ ಗ್ಯಾಂಗ್ ನಡುವೆ ಬಿರುಕು ಮೂಡಿದೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಚಿನ್ನಯ್ಯ ಉಲ್ಟಾ ಹೊಡೆದ ಕಾರಣ ಬುರುಡೆ ಗ್ಯಾಂಗ್ ಒಂದ್ ಕಡೆ ಸಿಟ್ಟಾಗಿದೆ. ಚಿನ್ನಯ್ಯನಿಂದ ಮೊದಲೇ ಪಡೆದಿದ್ದ ವಿಡಿಯೋ ಹೇಳಿಕೆ ರಿಲೀಸ್ ಆಗಿದೆ. ಈಗ ಬುರುಡೆ ಗ್ಯಾಂಗ್ ಸಂಪೂರ್ಣವಾಗಿ ಛಿದ್ರವಾಗಿದೆ. ನಡುವೆ ಬಿರುಕು ಮೂಡಿರೋದು. ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಚಿನ್ನಯ್ಯ. ಹೀಗಾಗಿ ಬುರುಡೆ ಗ್ಯಾಂಗ್ ಮಧ್ಯೆ ಬಿರುಕು ಮೂಡಿದೆ. ಚಿನ್ನಯ್ಯ ಯಾವಾಗ ಉಲ್ಟಾ ಹೊಡೆದ್ರು ಆ ಕಾರಣದಿಂದಾಗಿ ಬುರುಡೆ ಗ್ಯಾಂಗ್ ಸಿಟ್ಟಾಗಿದೆ. ಚಿನ್ನಯ್ಯನಿಂದ ಮೊದಲೇ ಪಡೆದಿದ್ದಂತಹ ವಿಡಿಯೋ ಹೇಳಿಕೆ ಇದೀಗ ರಿಲೀಸ್ ಆಗಿದೆ. ಈ ಮೂಲಕ ಚಿನ್ನಯ್ಯನನ್ನೇ ಸಂಕಷ್ಟಕ್ಕೆ ಈ ಬುರುಡೆ ಗ್ಯಾಂಗ್ ದೂಡಿದೆ. ವಿಡಿಯೋ ಹೇಳಿಕೆಯಲ್ಲಿ ಹಲವು ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ. ಈ ಹೇಳಿಕೆ ಚಿನ್ನಯ್ಯನಿಗೆ ಮುಳುವಾಗುವಂತ ಸಾಧ್ಯತೆ ಇದೆ. ನ್ಯಾಯಾಲಯದಲ್ಲಿ 183 ಹೇಳಿಕೆ ನೀಡಿದ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹೇಳಿಕೆ ಬಳಿಕ ವಿಡಿಯೋ ರಿಲೀಸ್ ಕಾರಣ ಈಗ ಚಿನ್ನಯ್ಯನಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಯಾವಾಗ ಚಿನ್ನಯ್ಯ ಹೇಳಿಕೆ ಕೊಟ್ಟ ಇದು ಬುರುಡೆ ಗ್ಯಾಂಗ್ ನಡುವೆ ಬಿರುಕು ಮೂಡಿಸ್ತಾ ಇದೆ. ಈಗಾಗಲೇ ನ್ಯಾಯಾಲಯದ ಮುಂದೆ ಚಿನ್ನಯ್ಯ ಎಲ್ಲಾ ಮಾಹಿತಿಯನ್ನ ಎಲ್ಲ ವಿಚಾರವನ್ನ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹೀಗಾಗಿ ಬುರುಡೆ ಗ್ಯಾಂಗ್ ಯಾವಾಗ ಆತ ಈ ರೀತಿಯಾಗಿ ಹೇಳಿಕೆ ಕೊಟ್ಟ ಇವರ ನಡುವೆ ಭಿನ್ನಾಭಿಪ್ರಾಯ ಮೂಡ್ತಾ ಇದೆ, ಬಿರುಕು ಮೂಡ್ತಾ ಇದೆ. ಹೀಗಾಗಿ ಬುರುಡೆ ಗ್ಯಾಂಗ್ ಆತನ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಈಗ ಚಿನ್ನಯ್ಯ ಒಂಟಿಯಾಗಿದ್ದಾನೆ. ಆತ ಯಾವ ರೀತಿಯಾಗಿ ಸುಳ್ಳನ್ನ ಹೇಳಬೇಕು ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಟ್ಟಿದ್ದು ಈ ಬುರುಡೆ ಗ್ಯಾಂಗ್. ಯಾವಾಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಅರೆಸ್ಟ್ ಆಗ್ತಾನೆ ಈ ಸಂದರ್ಭದಲ್ಲಿ ಎಲ್ಲ ಬೆಳವಣಿಗೆ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುತ್ತಯ್ಯ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ಮುತ್ತಪ್ಪ, ಇದೀಗ ಒಂದ್ ಕಡೆ ಈಗ ಬುರುಡೆ ಗ್ಯಾಂಗ್ ಮತ್ತು ಈ ಚಿನ್ನಯ್ಯನ ನಡುವೆ ಈಗ ಬೆರುಕು ಮೂಡಿರೋದು. ಯಾವಾಗ ನ್ಯಾಯಾಲಯದ ಮುಂದೆ ಈ ಎಲ್ಲ ಸತ್ಯಗಳನ್ನ ಈಗ ಚಿನ್ನಯ್ಯ ಒಪ್ಕೊಂಡಿದ್ದಾನೆ, ಒಂದ್ ಕಡೆ ಬೆರುಕು ಮೂಡ್ತಾ ಇದೆ. ಈಗ ಚಿನ್ನಯ್ಯ ಒಂಟಿಯಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ? ಪ್ರವೀಣ್, ಏನಂದ್ರೆ ಈ ಧರ್ಮಸ್ಥಳದ ಕೇಸಲ್ಲಿ ಚಿನ್ನಯ್ಯ ಸೇರಿದಂತೆ ಈ ಒಂದು ಬುರುಡೆ ಗ್ಯಾಂಗಿನಿತ್ತು ಸಾಕಷ್ಟು ಸಾಕ್ಷಿಗಳ ಸಮೇತವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗಿ ದೂರನ್ನ ಕೊಡುವಂತಹ ಕೆಲಸ ಮಾಡಿದ್ರು. ಜೊತೆಗೆ ನ್ಯಾಯಾಲಯದಲ್ಲೂ ಕೂಡ ತಮ್ಮ ಒಂದು ವಾದವನ್ನು ಮಂಡನೆ ಮಾಡುವ ಮೂಲಕ ತನಿಖೆಗೆ ಆರಂಭ ಮಾಡಿದ್ರು. ಆದ್ರೆ ಆ ತನಿಖೆ ಆರಂಭವಾದ ನಂತರದಲ್ಲಿ ಎಲ್ಲಿ ಉತ್ಖನನ ಪ್ರಕ್ರಿಯೆ ಇನ್ನೇನು ಮುಕ್ತಾಯವಾಗುತ್ತೆ ಅನ್ನೋ ಹಂತದಲ್ಲಿ ಈ ಒಂದು ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗಿ ಬೇರೆ ರೀತಿಯ ಒಂದು ಬುರುಡೆಯನ್ನು ಬಿಡುವಂತಹ ಕೆಲಸ ಮಾಡಿದ್ದ. ಅಂದ್ರೆ ಆರಂಭಿಕ ಹಂತದಲ್ಲಿ ತಾನು ಏನು ಹೇಳಿದ್ದು ಅದರ ವ್ಯತಿರಿಕ್ತವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಅಂದ್ರೆ ಈ ಬುರುಡೆ ಗ್ಯಾಂಗ್ನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದ. ಹೀಗಾಗಿ ಇದರ ಜೊತೆಗಿದ್ದಂತಹ ಈ ಮಹೇಶ್ ತಿಮ್ರೋಟಿ ಆಗಿರಬಹುದು, ಗಿರೀಶ್ ಮಟ್ಟನ್ ಅವರೆಲ್ಲರೂ ಕೂಡ ಈ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿಕೊಂಡಿದ್ರು. ಅಂದ್ರೆ ಚಿನ್ನಯ್ಯ ತಾನು ಎಸ್ಐಟಿ ಅಧಿಕಾರಿಗಳ ಮುಂದೆ ಆರಂಭಿಕ ದಿನಗಳಲ್ಲಿ ಏನು ಹೇಳಿಕೆ ಕೊಟ್ಟಿದ್ನೋ ಆ ಎಲ್ಲಾ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 25 ವಿಡಿಯೋಗಳನ್ನ ಮಾಡಿಕೊಂಡಿದ್ರು. ಯಾವಾಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ತಾನು ಒಂದು ಉಲ್ಟಾ ಹೊಡಿತಾನೋ, ಯಾವಾಗ ಈ ಒಂದು ಬುರುಡೆ ಗ್ಯಾಂಗ್ನ ವಿರುದ್ಧವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಗಳನ್ನು ಕೊಡೋಕೆ ಆರಂಭ ಮಾಡ್ತಾನೋ ಆಗ ಈಗ 25 ವಿಡಿಯೋಗಳನ್ನು ಕೂಡ ಒಂದೊಂದಾಗಿ ರಿಲೀಸ್ ಮಾಡುವಂತಹ ಕೆಲಸವನ್ನ ಮಹೇಶ್ ತಿಮ್ರೋಡಿ ಮತ್ತೆ ಎಲ್ಲರೂ ಕೂಡ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಈ ಬುರುಡೆ ಗ್ಯಾಂಗ್ ಅಲ್ಲಿ ಇದಂತಹ ಒಗ್ಗಟ್ಟು ಏನಿದೆ ಆ ಒಗ್ಗಟ್ಟು ಕಂಪ್ಲೀಟ್ ಆಗಿ ನುಚ್ಚು ನೂರಾಗಿರುವಂತದ್ದು. ಈ ಚಿನ್ನಯ್ಯನೇ ಒಬ್ಬಂಟಿ ಮಾಡುವಂತಹ ಕೆಲಸವನ್ನ ಈಗ ಬುರುಡೆ ಗ್ಯಾಂಗ್ ಮಾಡಿಕೊಂಡಿದೆ. ಚಿನ್ನಯ್ಯ ತಾನು ಕೊಟ್ಟಂತಹ ಹೇಳಿಕೆಗಳನ್ನ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಮಾಡುವ ಮೂಲಕ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಮತ್ತಷ್ಟು ಏನು ಕಟ್ಟಿ ಹಾಕುವಂತಹ ಕೆಲಸವನ್ನ ಈಗ ತಿಮ್ರೋಡಿ ಆಗಿರ್ಬೋದು, ಮಟ್ಟಣ್ಣರು ಆಗಿರಬಹುದು, ಜೊತೆಗೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ ಅದು ಕಂಪ್ಲೀಟ್ ಆಗಿ ನುಚ್ಚು ನೂರಾಗಿದೆ. ಅವರಲ್ಲಿ ಇದ್ದಂತಹ ಒಗ್ಗಟ್ಟು ಈಗ ಬಿರುಕಾಗಿರುವಂತದ್ದು. ಪ್ರವೀಣ್, ಮುತ್ತಪ್ಪ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಚೂರಾಯಿತು ಬುರುಡೆ ಗ್ಯಾಂಗ್. ಚಿನ್ನಯ್ಯ ಹಾಗೂ ಬುರುಡೆ ಗ್ಯಾಂಗ್ ನಡುವೆ ಬಿರುಕು ಮೂಡಿದೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಚಿನ್ನಯ್ಯ ಉಲ್ಟಾ ಹೊಡೆದ ಕಾರಣ ಬುರುಡೆ ಗ್ಯಾಂಗ್ ಒಂದ್ ಕಡೆ ಸಿಟ್ಟಾಗಿದೆ. ಚಿನ್ನಯ್ಯನಿಂದ ಮೊದಲೇ ಪಡೆದಿದ್ದ ವಿಡಿಯೋ ಹೇಳಿಕೆ ರಿಲೀಸ್ ಆಗಿದೆ. ಈಗ ಬುರುಡೆ ಗ್ಯಾಂಗ್ ಸಂಪೂರ್ಣವಾಗಿ ಛಿದ್ರವಾಗಿದೆ. ನಡುವೆ ಬಿರುಕು ಮೂಡಿರೋದು. ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಚಿನ್ನಯ್ಯ. ಹೀಗಾಗಿ ಬುರುಡೆ ಗ್ಯಾಂಗ್ ಮಧ್ಯೆ ಬಿರುಕು ಮೂಡಿದೆ. ಚಿನ್ನಯ್ಯ ಯಾವಾಗ ಉಲ್ಟಾ ಹೊಡೆದ್ರು ಆ ಕಾರಣದಿಂದಾಗಿ ಬುರುಡೆ ಗ್ಯಾಂಗ್ ಸಿಟ್ಟಾಗಿದೆ. ಚಿನ್ನಯ್ಯನಿಂದ ಮೊದಲೇ ಪಡೆದಿದ್ದಂತಹ ವಿಡಿಯೋ ಹೇಳಿಕೆ ಇದೀಗ ರಿಲೀಸ್ ಆಗಿದೆ. ಈ ಮೂಲಕ ಚಿನ್ನಯ್ಯನನ್ನೇ ಸಂಕಷ್ಟಕ್ಕೆ ಈ ಬುರುಡೆ ಗ್ಯಾಂಗ್ ದೂಡಿದೆ. ವಿಡಿಯೋ ಹೇಳಿಕೆಯಲ್ಲಿ ಹಲವು ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ. ಈ ಹೇಳಿಕೆ ಚಿನ್ನಯ್ಯನಿಗೆ ಮುಳುವಾಗುವಂತ ಸಾಧ್ಯತೆ ಇದೆ. ನ್ಯಾಯಾಲಯದಲ್ಲಿ 183 ಹೇಳಿಕೆ ನೀಡಿದ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹೇಳಿಕೆ ಬಳಿಕ ವಿಡಿಯೋ ರಿಲೀಸ್ ಕಾರಣ ಈಗ ಚಿನ್ನಯ್ಯನಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಯಾವಾಗ ಚಿನ್ನಯ್ಯ ಹೇಳಿಕೆ ಕೊಟ್ಟ ಇದು ಬುರುಡೆ ಗ್ಯಾಂಗ್ ನಡುವೆ ಬಿರುಕು ಮೂಡಿಸ್ತಾ ಇದೆ. ಈಗಾಗಲೇ ನ್ಯಾಯಾಲಯದ ಮುಂದೆ ಚಿನ್ನಯ್ಯ ಎಲ್ಲಾ ಮಾಹಿತಿಯನ್ನ ಎಲ್ಲ ವಿಚಾರವನ್ನ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹೀಗಾಗಿ ಬುರುಡೆ ಗ್ಯಾಂಗ್ ಯಾವಾಗ
ಆತ ಈ ರೀತಿಯಾಗಿ ಹೇಳಿಕೆ ಕೊಟ್ಟ. ಇವರ ನಡುವೆ ಭಿನ್ನಾಭಿಪ್ರಾಯ ಮೂಡ್ತಾ ಇದೆ, ಬಿರುಕು ಮೂಡ್ತಾ ಇದೆ. ಹೀಗಾಗಿ ಬುರುಡೆ ಗ್ಯಾಂಗ್ ಆತನ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಈಗ ಚಿನ್ನಯ್ಯ ಒಂಟಿಯಾಗಿದ್ದಾನೆ. ಆತ ಯಾವ ರೀತಿಯಾಗಿ ಸುಳ್ಳನ್ನ ಹೇಳಬೇಕು, ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಟ್ಟಿದ್ದು ಈ ಬುರುಡೆ ಗ್ಯಾಂಗ್. ಯಾವಾಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಅರೆಸ್ಟ್ ಆಗ್ತಾನೆ, ಈ ಸಂದರ್ಭದಲ್ಲಿ ಎಲ್ಲ ಬೆಳವಣಿಗೆ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುತ್ತಯ್ಯ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ಮುತ್ತಪ್ಪ, ಇದೀಗ ಒಂದ್ ಕಡೆ ಈಗ ಬುರುಡೆ ಗ್ಯಾಂಗ್ ಮತ್ತು ಈ ಚಿನ್ನಯ್ಯನ ನಡುವೆ ಈಗ ಬೆರುಕು ಮೂಡಿರೋದು, ಯಾವಾಗ ನ್ಯಾಯಾಲಯದ ಮುಂದೆ ಈ ಎಲ್ಲ ಸತ್ಯಗಳನ್ನ ಈಗ ಚಿನ್ನಯ್ಯ ಒಪ್ಕೊಂಡಿದ್ದಾನೆ, ಒಂದ್ ಕಡೆ ಬೆರುಕು ಮೂಡ್ತಾ ಇದೆ. ಈಗ ಚಿನ್ನಯ್ಯ ಒಂಟಿಯಾಗಿರೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ? ಪ್ರವೀಣ್, ಏನಂದ್ರೆ ಈ ಧರ್ಮಸ್ಥಳದ ಕೇಸಲ್ಲಿ ಚಿನ್ನಯ್ಯ ಸೇರಿದಂತೆ ಈ ಒಂದು ಬುರುಡೆ ಗ್ಯಾಂಗ್ ಏನಿತ್ತು ಸಾಕಷ್ಟು ಸಾಕ್ಷಿಗಳ ಸಮೇತವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗಿ ದೂರನ್ನ ಕೊಡುವಂತಹ ಕೆಲಸ ಮಾಡಿದ್ರು. ಜೊತೆಗೆ ನ್ಯಾಯಾಲಯದಲ್ಲೂ ಕೂಡ ತಮ್ಮ ಒಂದು ವಾದವನ್ನು ಮಂಡನೆ ಮಾಡುವ ಮೂಲಕ ತನಿಖೆಗೆ ಆರಂಭ ಮಾಡಿದ್ರು. ಆದ್ರೆ ಆ ತನಿಖೆ ಆರಂಭವಾದ ನಂತರದಲ್ಲಿ ಎಲ್ಲಿ ಉತ್ಖನನ ಪ್ರಕ್ರಿಯೆ ಇನ್ನೇನು ಮುಕ್ತಾಯವಾಗುತ್ತೆ ಅನ್ನೋ ಹಂತದಲ್ಲಿ ಈ ಒಂದು ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗಿ ಬೇರೆ ರೀತಿಯ ಒಂದು ಬುರುಡೆಯನ್ನು ಬಿಡುವಂತಹ ಕೆಲಸ ಮಾಡಿದ್ದ. ಅಂದ್ರೆ ಆರಂಭಿಕ ಹಂತದಲ್ಲಿ ತಾನು ಏನು ಹೇಳಿದ್ದು ಅದರ ವ್ಯತಿರಿಕ್ತವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಅಂದ್ರೆ ಈ ಬುರುಡೆ ಗ್ಯಾಂಗ್ನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದ. ಹೀಗಾಗಿ ಇದರ ಜೊತೆಗಿದ್ದಂತಹ ಈ ಮಹೇಶ್ ತಿಮ್ರೋಟಿ ಆಗಿರಬಹುದು, ಗಿರೀಶ್ ಮಟ್ಟನವರೆಲ್ಲರೂ ಕೂಡ ಈ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿಕೊಂಡಿದ್ರು. ಅಂದ್ರೆ ಚಿನ್ನಯ್ಯ ತಾನು ಎಸ್ಐಟಿ ಅಧಿಕಾರಿಗಳ ಮುಂದೆ ಆರಂಭಿಕ ದಿನಗಳಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದೋ ಆ ಎಲ್ಲಾ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 25 ವಿಡಿಯೋಗಳನ್ನ ಮಾಡಿಕೊಂಡಿದ್ರು. ಯಾವಾಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ತಾನು ಒಂದು ಉಲ್ಟಾ ಹೊಡಿತಾನೋ, ಯಾವಾಗ ಈ ಒಂದು ಬುರುಡೆ ಗ್ಯಾಂಗ್ನ ವಿರುದ್ಧವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಗಳನ್ನು ಕೊಡೋಕೆ ಆರಂಭ ಮಾಡ್ತಾನೋ, ಆಗ ಈಗ 25 ವಿಡಿಯೋಗಳನ್ನು ಕೂಡ ಒಂದೊಂದಾಗಿ ರಿಲೀಸ್ ಮಾಡುವಂತಹ ಕೆಲಸವನ್ನ ಮಹೇಶ್ ತಿಮ್ರೋಡಿ ಮತ್ತೆ ಎಲ್ಲರೂ ಕೂಡ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಈ ಬುರುಡೆ ಗ್ಯಾಂಗ್ ಅಲ್ಲಿ ಇದಂತಹ ಒಗ್ಗಟ್ಟು ಏನಿದೆ ಆ ಒಗ್ಗಟ್ಟು ಕಂಪ್ಲೀಟ್ ಆಗಿ ನುಚ್ಚು ನೂರಾಗಿರುವಂತದ್ದು. ಈ ಚಿನ್ನಯ್ಯನೇ ಒಬ್ಬಂಟಿ ಮಾಡುವಂತಹ ಕೆಲಸವನ್ನ ಈಗ ಬುರುಡೆ ಗ್ಯಾಂಗ್ ಮಾಡಿಕೊಂಡಿದೆ. ಚಿನ್ನಯ್ಯ ತಾನು ಕೊಟ್ಟಂತಹ ಹೇಳಿಕೆಗಳನ್ನ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಮಾಡುವ ಮೂಲಕ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಮತ್ತಷ್ಟು ಏನು ಕಟ್ಟಿ ಹಾಕುವಂತಹ ಕೆಲಸವನ್ನ ಈಗ ತಿಮ್ರೋಡಿ ಆಗಿರ್ಬೋದು, ಮಟ್ಟಣ್ಣರ್ ಆಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ ಅದು ಕಂಪ್ಲೀಟ್ ಆಗಿ ನುಚ್ಚು ನೂರಾಗಿದೆ. ಅವರಲ್ಲಿ ಇದ್ದಂತಹ ಒಗ್ಗಟ್ಟು ಈಗ ಬಿರುಕಾಗಿರುವಂತದ್ದು. ಪ್ರವೀಣ್, ಮುತ್ತಪ್ಪ, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಚೂರಾಯ್ತು ಬುರುಡೆ ಗ್ಯಾಂಗ್. ಚಿನ್ನಯ್ಯ ಹಾಗೂ ಬುರುಡೆ ಗ್ಯಾಂಗ್ ನಡುವೆ ಬಿರುಕು ಮೂಡಿದೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಚಿನ್ನಯ್ಯ ಉಲ್ಟಾ ಹೊಡೆದ ಕಾರಣ ಬುರುಡೆ ಗ್ಯಾಂಗ್ ಒಂದ್ ಕಡೆ ಸಿಟ್ಟಾಗಿದೆ. ಚಿನ್ನಯ್ಯನಿಂದ ಮೊದಲೇ ಪಡೆದಿದ್ದ ವಿಡಿಯೋ ಹೇಳಿಕೆ ರಿಲೀಸ್ ಆಗಿದೆ. ಈಗ ಬುರುಡೆ ಗ್ಯಾಂಗ್ ಸಂಪೂರ್ಣವಾಗಿ ಚಿತ್ರವಾಗಿದೆ. ನಡುವೆ ಬಿರುಕು ಮೂಡಿರೋದು, ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಚಿನ್ನಯ್ಯ. ಹೀಗಾಗಿ ಬುರುಡೆ ಗ್ಯಾಂಗ್